ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, ಎಂಜಿ ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಬಿಷ್ಣೋಯಿ ಗ್ಯಾಂಗ್ ರಣಕೇಕೆ, ಎಲ್ಲೆಲ್ಲೂ ದಾಳಿ ಹಾವಳಿ. ಈ ಸಲ ಕೆನಡಾನೇ ಟಾರ್ಗೆಟ್ ಯಾಕೆ? ನಮಸ್ಕಾರ ಸ್ನೇಹಿತರೆ. ಬಿಷ್ಣೋಯಿ ಗ್ಯಾಂಗ್ ಭಾರತದಲ್ಲಿ 700 ಶೂಟರ್ಸ್, ಭಯಾನಕ ಪ್ರಮಾಣದ ಹಿಂಬಾಲಕರನ್ನ ಹೊಂದಿರೋ ಗ್ಯಾಂಗ್. ಭಾರತ ಮತ್ತು ಕೆನಡಾ ಸಂಬಂಧಕ್ಕೆ ಕಿಡಿ ಹೊತ್ತಿಸಿ ರಾಜತಾಂತ್ರಿಕ ಸಂಬಂಧವನ್ನ ಹಳ್ಳ ಹಿಡಿಸಿತ್ತು. ಈಗ ಇದೇ ಗ್ಯಾಂಗ್ ಕೆನಡಾದ ಒಳಗೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಿದೆ. ಮೇಲಿಂದ ಮೇಲೆ ದಾಳಿಗಳನ್ನ ನಡೆಸುತ್ತಿದ್ದು ಕೆನಡಾದ ಅನೇಕ ಭಾಗದಲ್ಲಿ ಹಾವಳಿ ಇಡ್ತಿದೆ. ಮೊನ್ನೆಯಷ್ಟೇ ಇದೇ ಬಿಷ್ಣೋಯಿ ಗ್ಯಾಂಗ್ ಅನ್ನ ಕೆನಡಾ ಉಗ್ರರು ಅಂತ ಘೋಷಣೆ ಮಾಡಿತ್ತು. ಕೆನಡಾದ ಪೊಲೀಸರು ಇವರು ಭಾರತದ ಪ್ರಾಕ್ಸಿ ಗುಂಪು ಅನ್ನೋ ತರ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಇದಕ್ಕೆ ಪ್ರತಿಕಾರ ಅನ್ನೋ ಹಾಗೆ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಹಾವಳಿ ಇಡ್ತಿದೆ. ಕೆನಡಾದ ಸಿಕ್ಕ ನಗರಗಳಲ್ಲಿ ಗುಂಡಿನ ಶಬ್ದ ಕೇಳ್ತಿದ್ದು ಅನೇಕರನ್ನ ಹತ್ಯೆ ಮಾಡಿದೆ. ಕೆನಡಾದ ನೆಮ್ಮದಿಯನ್ನೇ ಪೆಸಿಫಿಕ್ ಸಾಗರದಲ್ಲಿ ಮುಳುಗಿಸಿ ಹಾಕ್ತಿದೆ. ಹಾಗಿದ್ರೆ ಕೆನಡಾದ ಒಳಗೆ ಬಿಷ್ಣೋಯಿ ಗ್ಯಾಂಗ್ ಮಾಡ್ತಿರೋದೇನು? ಅಷ್ಟಕ್ಕೂ ದೂರದ ಕೆನಡಾ ಇವರ ಟಾರ್ಗೆಟ್ ಆಗ್ತಿರೋದ್ಯಾಕೆ? ಇವರಿಗೆ ಅಲ್ಲೇನ್ ಕೆಲ್ಸ? ಅವರ ಹಿಂದೆ ಯಾರಿದ್ದಾರೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ದಾಳಿ ತೀವ್ರಗೊಳಿಸಿದ ಬಿಷ್ಣೋಯಿ ಗ್ಯಾಂಗ್, ಸಿಕ್ಕಲ್ಲಿ ಸೇಡಿನ ಬೆಂಕಿ. ಸ್ನೇಹಿತರೆ, ಇತ್ತೀಚೆಗೆ ಅಂದ್ರೆ 2025ರ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಷ್ಣೋಯಿ ಗ್ಯಾಂಗ್ ವಿಷಯದಲ್ಲಿ ದೊಡ್ಡ ಬೆಳವಣಿಗೆಯಾಗಿತ್ತು. ಕೆನಡಾ ಸರ್ಕಾರ ಇವರನ್ನ ಉಗ್ರರ ಪಟ್ಟಿಗೆ ಸೇರ್ಪಡೆ ಮಾಡಿತ್ತು. ಹಾಗೆ ಭಾರತ ಮತ್ತು ಕೆನಡಾ ಕೂಡ ಇಂಥ ಗ್ಯಾಂಗ್ಗಳ ವಿರುದ್ಧ ಕಠಿಣ ಕ್ರಮ ತಗೋಬೇಕು, ಜಂಟಿಯಾಗಿ ಹೋರಾಡಬೇಕು ಅಂತ ಶಪಥ ಮಾಡಿದ್ವು. ಇದರ ಬೆನ್ನಲ್ಲೇ ಲಾರೆನ್ಸ್ ಗ್ಯಾಂಗ್ ತನ್ನ ಆರ್ಭಟ ಜೋರು ಮಾಡಿದೆ. ಅಕ್ಟೋಬರ್ ತಿಂಗಳಲ್ಲಿ ಸಾಕಷ್ಟು ಕಡೆ ದಾಳಿ ನಡೆಸಿದ್ದು ಅನೇಕ ಪ್ರಮುಖರನ್ನ ಗುರಿ ಮಾಡಲಾಗಿದೆ. ಈ ಪೈಕಿ ಭಾರತೀಯ ಮೂಲದ ಉದ್ಯಮಿ ದರ್ಶನ್ ಸಿಂಗ್ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಈತ ಬ್ರಿಟಿಷ್ ಕೊಲಂಬಿಯಾದ ಮನೆಯಲ್ಲಿದ್ದಾಗ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ. ಈ ಹತ್ಯೆ ಮಾಡಿದನ್ನ ಸಮರ್ಥನೆ ಮಾಡಿಕೊಂಡಿರೋ ಬಿಷ್ಣೋಯಿ ಗ್ಯಾಂಗ್, ಈತ ಮಾದಕ ವಸ್ತುಗಳ ಜಾಲದಲ್ಲಿದ್ದ, ನಮ್ಮ ಬೇಡಿಕೆ ಈಡೇರಿಸಿರ್ಲಿಲ್ಲ ಅಂತ ಹೇಳ್ಕೊಂಡಿದೆ. ಅಷ್ಟೇ ಅಲ್ಲ, ಈ ದಾಳಿಯ ಬೆನ್ನಲ್ಲೇ ಚನ್ನಿ ನಟ್ಟನ್ ಅನ್ನೋ ಮತ್ತೊಬ್ಬ ಪಂಜಾಬಿ ಸಿಂಗರ್ ಮೇಲೆ ಗುಂಡು ಹಾರಿಸಲಾಗಿದೆ. ಆತ ಸರ್ದಾರ ಖೇರಾ ಅನ್ನೋನ ಜೊತೆಗೆ ಲಿಂಕ್ ಹೊಂದಿದ್ದಾನೆ. ಆ ಸರ್ದಾರ್ಗೂ ನಮಗೂ ಆಗಲ್ಲ ಅಂತ ಈ ಗುಂಪು ಹೇಳಿತ್ತು. ಗಮನಿಸಬೇಕಾದ ಸಂಗತಿ ಅಂದ್ರೆ, ಕಳೆದ ಕೆಲ ದಿನಗಳಿಂದ ಈ ಬಿಷ್ಣೋಯಿ ಗ್ಯಾಂಗ್ನ ದಾಳಿಗಳು ಸಂಘಟಿತ ಗುಂಪಿನ ರೀತಿ ಬೇಕಾದಷ್ಟು ದಾಳಿ ನಡೆಸಿವೆ. ಈ ದಾಳಿಗೂ ಕೆಲ ದಿನಗಳ ಮುಂಚೆ ಅಂದ್ರೆ ಅಕ್ಟೋಬರ್ 16ನೇ ತಾರೀಕು ಬ್ರಾಂಪ್ಟನ್ನಲ್ಲಿರುವ ರೆಸ್ಟೋರೆಂಟ್ ಗುರಿಯಾಗಿಸಿಕೊಂಡು ಬಿಷ್ಣೋಯಿ ಮತ್ತು ಗೋಲ್ಡೆ ದಿಲ್ಲೋನ್ ಗ್ಯಾಂಗ್ ದಾಳಿ ಮಾಡಿತ್ತು. ಇನ್ನು ಸ್ನೇಹಿತರೆ, ಒಂದು ಚಿಕ್ಕ ರಿಮೈಂಡರ್, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಅಲ್ಲಿ ಬರ್ತಾ ಇದಾವೆ. ಲೈವ್ ಇಂಟರಾಕ್ಷನ್ಸ್ ಕೂಡ ಮೆಂಬರ್ಸ್ಗೆ ಸಿಗ್ತಾ ಇದೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ನಾವು ಹಾಕೋ ಎಕ್ಸ್ಟ್ರಾ ಯಾವುದೇ ಆಡ್ಸ್ ಇರೋದಿಲ್ಲ. ಜೊತೆಗೆ ನೀವು ತಗೊಳ್ಳಿ ಒಂದು ಮೆಂಬರ್ಶಿಪ್ ನಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನೀವು ನಮಗೆ ಶಕ್ತಿ ಕೊಟ್ಟಂತೆನೂ ಆಗುತ್ತೆ. ಆಂಡ್ರಾಯ್ಡ್ ಯೂಸರ್ಸ್ ಜಾಯಿನ್ ಬಟನ್ ಮೂಲಕ ವಿಡಿಯೋ ಕೆಳಗಡೆ ಜಾಯಿನ್ ಆಗಬಹುದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಈ ಗೋಲ್ಡಿ ದಿಲ್ಲೋನ್ ಕೂಡ ಬಿಷ್ಣೋಯಿ ಗ್ಯಾಂಗ್ನ ಸಹಚರ. ರೆಸ್ಟೋರೆಂಟ್ ಓನರ್ ನಡತೆ ಸರಿ ಇಲ್ಲ. ಆತ ಮಹಿಳಾ ಉದ್ಯೋಗಿಗಳಿಗೆ ಕಿರುಕುಳ ನೀಡ್ತಿದ್ದಾನೆ. ಅನೇಕ ಕಾರ್ಮಿಕರಿಗೆ ಸಂಬಳನೇ ಕೊಡ್ತಿಲ್ಲ ಅಂತ ಈ ಗ್ಯಾಂಗ್ ಹೇಳಿತ್ತು. ಇನ್ನು ಅದೇ ದಿನ ಸರ್ರೆಯಲ್ಲಿರೋ ಕಪಿಲ್ ಶರ್ಮಾ ಕೆಫೆ ಮೇಲೆ ದಾಳಿ ಮಾಡಿದ್ರು. ನಿಮ್ಗೆ ಗೊತ್ತಿರ್ಲಿ ಸ್ನೇಹಿತರೆ, ಜುಲೈ 10ಕ್ಕೆ ಶುರುವಾದ ಈ ಕೆಫೆ ಮೇಲಿನ ದಾಳಿಗಳು ಆಗಸ್ಟ್ 7, ಅಕ್ಟೋಬರ್ 16 ಅಂತ ತಿಂಗಳಿಗೊಂದು ನಡೀತಿವೆ. ಬರೀ 4 ತಿಂಗಳಲ್ಲಿ 3 ಸಲ ದಾಳಿ ಮಾಡಿದ್ದಾರೆ. ಕಿಟಕಿ ಗಾಜುಗಳನ್ನ ಹೊಡೆದಾಕಿದ್ದಾರೆ, ಗುಂಡು ಹಾರಿಸಿದ್ದಾರೆ. ಜನ, ಹೋಟೆಲ್ ಸಿಬ್ಬಂದಿ ಎಲ್ರೂ ದಿಕ್ಕಾಪಾಲಾಗಿ ಹೋಗೋ ತರ ದಾಳಿ ಮಾಡಿದ್ದಾರೆ. ಇದಕ್ಕೆ ಅವರು ಸೂಕ್ತ ಕಾರಣವನ್ನ ಕೊಟ್ಟಿಲ್ಲ. ಆದ್ರೆ ಸಲ್ಮಾನ್ ಖಾನ್ ಜೊತೆಗೆ ಲಿಂಕ್ ಹೊಂದಿದ್ರು, ಅವರನ್ನ ಕೆಫೆ ಉದ್ಘಾಟನೆಗೆ ಇನ್ವೈಟ್ ಮಾಡಿದ್ರು ಅಂತ ಈ ದಾಳಿಯಾಗಿತ್ತು ಅಂತ ಮಾಹಿತಿ ಇದೆ. ಇನ್ನು ಅದಕ್ಕೂ ಹಿಂದೆ ಹೋದ್ರೆ, ಜೂನ್ ತಿಂಗಳಲ್ಲಿ ಎಂಪಿ ಧನೋವಾ ಅನ್ನೋ ಭಾರತೀಯ ಮೂಲದ ಬಿಸಿನೆಸ್ ಮ್ಯಾನ್ ಅನ್ನ ಒಂಟೆರಿಯೋದ ಬ್ರಾಂಪ್ಟನ್ನಲ್ಲಿ ಹತ್ಯೆ ಮಾಡಲಾಗಿತ್ತು. ಅದಕ್ಕೂ ಹಿಂದೆ ಮೇ ತಿಂಗಳಲ್ಲಿ ಹರ್ಜೀತ್ ದಾದಾ ಅನ್ನೋನನ್ನ ಕೊಲೆ ಮಾಡಿದ್ರು. ಈತ ಖಲಿಸ್ತಾನಿ ಉಗ್ರರ ಜೊತೆಗೆ ಲಿಂಕ್ ಹೊಂದಿದ್ದ. ಖಲಿಸ್ತಾನಿ ಉಗ್ರ ಹರ್ಷ ದಲ್ಲಾನಿಗೆ ಹಣಕಾಸು ಸಹಾಯ ಮಾಡ್ತಿದ್ದ ಅಂತ ಇವರು ಹೇಳ್ಕೊಂಡಿದ್ರು. ಜೊತೆಗೆ ನಮ್ಮ ಸಹಚರ ಮಹಲ್ ಸಿಂಗ್ ಹತ್ಯೆ ಮಾಡಿದವನ್ಗೆ ಈ ಹರ್ಜಿತ್ ಆಶ್ರಯ ನೀಡಿದ ಅಂತಲೂ ಬಿಷ್ಣೋಯಿ ಗ್ಯಾಂಗ್ ಹೇಳ್ಕೊಂಡಿತ್ತು. ಹಾಗ್ ನೋಡಿದ್ರೆ ಇದೆಲ್ಲ ಜಸ್ಟ್ 5-6 ತಿಂಗಳ ಒಳಗೆ ನಡೆದಿರೋ ದಾಳಿಗಳು. ಇದಕ್ಕೂ ಹಿಂದೆ ಹೋದ್ರೆ ಖಲಿಸ್ತಾನಿ ಉಗ್ರ ಹರ್ದೀಪ್ ಸಿಂಗ್ ನಿಜ್ಜರ್, ಅದಕ್ಕೂ ಹಿಂದೆ ಹೋದ್ರೆ ಖಲಿಸ್ತಾನಿ ಉಗ್ರ ಸುಕಾದುನಕೆ, ಹೀಗೆ ಬಿಸಿನೆಸ್ ಮ್ಯಾನ್ಗಳಿಂದ ಭಾರತ ವಿರೋಧಿ ಉಗ್ರರ ತನಕ ಎಲ್ಲರನ್ನ ಕೂಡ ಇವರು ಮುಗಿಸ್ತಾ ಬಂದಿದ್ದಾರೆ. ಈ ಗ್ಯಾಂಗ್ ಭಾರತದಲ್ಲೂ ತುಂಬಾ ಆಕ್ಟಿವ್ ಆಗಿದೆ.
ಕೆಲ ದಿನಗಳ ಹಿಂದೆ ನಟಿ ದಿಶಾ ಪಟಾಣಿ ಅವರ ಮನೆ ಮೇಲೂ ಇವರು ದಾಳಿ ಮಾಡಿದ್ರು. ಹಿಂದೂ ಸಂತರ ಬಗ್ಗೆ ಮಾತನಾಡಿದ್ದಕ್ಕೆ ನಾವು ಈ ತರ ಮಾಡಿದ್ದೇವೆ, ಮುಂದಿನ ಸಲ ಯಾರನ್ನೂ ಜೀವಂತವಾಗಿ ಉಳಿಸಲ್ಲ ಅಂತ ಅವರು ಹೇಳ್ಕೊಂಡಿದ್ರು. ಅಫ್ಕೋರ್ಸ್ ಆಮೇಲೆ ಯುಪಿಯ ಯೋಗಿ ಪೊಲೀಸರು ಇವರ ಮೇಲೆ ಎನ್ಕೌಂಟರ್ ಮಾಡಿದ್ರು. ಆದ್ರೆ ಭಾರತಕ್ಕಿಂತ ಹೆಚ್ಚು ಇವರು ಈಗ ಕೆನಡಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಕೆನಡಾದಲ್ಲಿ ಇವರ ಜಾಲ ದಿನದಿಂದ ದಿನಕ್ಕೂ ಹಬ್ತಲೇ ಹೋಗ್ತಿದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 31,700 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥಕ್ಕೆ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 21 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಕೆನಡಾದಲ್ಲಿ ಯಾಕೆ? ಸ್ನೇಹಿತರೆ, ಇಲ್ಲಿ ಸುಮಾರು ಜನಕ್ಕೆ ಭಾರತ ಮೂಲದ ಈ ಗ್ಯಾಂಗ್ ಕೆನಡಾದಲ್ಲಿ ಏನ್ ಮಾಡ್ತಿದೆ, ಅಲ್ಯಾಕೆ ಇಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನೋ ಕುತೂಹಲ ಇರ್ಬೋದು. ಅದಕ್ಕೆ ಸೂಕ್ತ ಕಾರಣ ಗೊತ್ತಿಲ್ಲ. ಆದ್ರೆ ಈ ರೀತಿ ದಾಳಿ ನಡೆಸೋಕೆ ಹಳೆ ದ್ವೇಷವೇ ದೊಡ್ಡ ಕಾರಣ ಎನ್ನಲಾಗ್ತಿದೆ. ಅಂದ್ರೆ ಈ ಬಿಷ್ಣೋಯಿ ಗ್ಯಾಂಗ್ಗೂ ಬಾಂಬಿಹಾ ಅನ್ನೋ ಗ್ಯಾಂಗ್ಗೂ ಮೊದಲಿಂದ ದ್ವೇಷ ಇದೆ. ಈ ಬಾಂಬಿಹಾ ಗ್ಯಾಂಗ್ ಮುಂಚೆ ಭಾರತದಲ್ಲಿತ್ತು. ಕೊಲೆ, ವಸೂಲಿ, ಶಸ್ತ್ರಾಸ್ತ್ರ ಕಳ್ಳ ಸಾಗಾಟ ಮುಂತಾದವುಗಳಲ್ಲಿ ಭಾಗಿಯಾಗ್ತಿತ್ತು. ಖಲಿಸ್ತಾನಿಗಳ ಜೊತೆಗೂ ಇವರಿಗೆ ಲಿಂಕ್ ಇತ್ತು. ಆದ್ರೆ 2016ರಲ್ಲಿ ಇದರ ನಾಯಕ ದೇವಂದರ್ ಬಾಂಬಿಹಾನನ್ನ ಎನ್ಕೌಂಟರ್ನಲ್ಲಿ ಹೊಡೆದಾಕಿದ ನಂತರ ಈತನ ಗ್ಯಾಂಗ್ ಭಾರತದಿಂದ ಕೆನಡಾಗೆ ಆಪರೇಷನ್ ಶಿಫ್ಟ್ ಮಾಡ್ತು. ಈ ಗ್ಯಾಂಗ್ ಭಾರತದಲ್ಲಿ ಬಿಷ್ಣೋಯಿ ಗ್ಯಾಂಗ್ನ ಸದಸ್ಯ ಸಂದೀಪ್ನನ್ನ ಹತ್ಯೆ ಮಾಡಿತ್ತು. ಅದಕ್ಕೆ ಪ್ರತಿಯಾಗಿ ಬಿಷ್ಣೋಯಿ ಗ್ಯಾಂಗ್ ಸಿಧು ಮುಸೇವಾಲನನ್ನ ಹತ್ಯೆ ಮಾಡ್ತು. ಅದಕ್ಕೆ ಪ್ರತಿಯಾಗಿ ಬಾಂಬಿಹಾ ಗ್ಯಾಂಗ್ ಸಂದೀಪ್ ಬಿಷ್ಣೋಯ್ನನ್ನ ಹತ್ಯೆ ಮಾಡ್ತು. ಹೀಗೆ ಒಬ್ರ ವಿರುದ್ಧ ಮತ್ತೊಬ್ರು ದಾಳಿ ನಡೆಸ್ತಲೇ ಇದ್ದಾರೆ. ಸೊ ಈ ಬಾಂಬಿಹಾ ಗ್ಯಾಂಗ್ ಈಗ ಭಾರತವನ್ನ ಬಿಟ್ಟು ಕೆನಡಾಗೆ ಹೋದ್ಮೇಲೆ ಅವರ ಹಿಂದಿಗೆ ಈ ಗ್ಯಾಂಗ್ ಕೂಡ ಅಲ್ಲಿಗೆ ಹೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ಬಾಂಬಿಹಾ ಮತ್ತು ಬಿಷ್ಣೋಯಿ ಗ್ಯಾಂಗ್ನ ತಂತ್ರ ಏನು ಅಂದ್ರೆ, ಕೆನಡಾದಲ್ಲಿ ಅತಿ ಹೆಚ್ಚು ಭಾರತೀಯ ಸಮುದಾಯದವರು ವಾಸಿಸೋದ್ರಿಂದ ಅವರ ಮಧ್ಯದಲ್ಲೇ ಕೆಲವರಿಂದ ಇವರು ಸಹಾಯ ಪಡಿತಾರೆ. ಕೆನಡಾದಲ್ಲಿ ಓಪನ್ ಎಕಾನಮಿ ಮತ್ತು ಓಪನ್ ರಿಯಲ್ ಎಸ್ಟೇಟ್ ಸೆಕ್ಟರ್ ಇದೆ. ಅಂದ್ರೆ ಕೆನಡಾ ಮುಕ್ತ ವ್ಯಾಪಾರ, ವಿದೇಶಿ ಹೂಡಿಕೆ ಮತ್ತು ಗಡಿಯಲ್ಲಿ ಸುಲಭವಾಗಿ ಹಣ ಸಾಗಾಟಕ್ಕೆ ಅನುವು ಮಾಡಿಕೊಡುತ್ತೆ. ಬೇರೆ ದೇಶಗಳ ಕಂಪನಿ ಮತ್ತು ಜನರು ಕೆನಡಾದಲ್ಲಿ ಸುಲಭವಾಗಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡಬಹುದು. ವಿದೇಶಿಗರು ಸೇರಿ ಯಾರ್ ಬೇಕಾದ್ರೂ ಕೆನಡಾದಲ್ಲಿ ಆಸ್ತಿ ಖರೀದಿ ಮಾಡಬಹುದು. ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಬಹುದು. ಕೆಲವೊಂದಷ್ಟು ನಿರ್ಬಂಧಗಳಿವೆ ಅಷ್ಟೇ. ಸೊ ಈ ಕ್ರಿಮಿನಲ್ಗಳು ಅಕ್ರಮ ಹಣನ ಈ ರೀತಿ ಇನ್ವೆಸ್ಟ್ ಮಾಡಿ ಮರೆಮಾಚ್ತಾರೆ. ಜೊತೆಗೆ ಈ ಸಡಿಲ ರೂಲ್ಸ್ ಇರೋ ಕಾರಣ ಅಲ್ಲಿ ಇತ್ತೀಚೆಗೆ ಅಕ್ರಮ ಚಟುವಟಿಕೆಗಳ ಜಾಲ ದಿನ ದಿನಕ್ಕೂ ಹೆಚ್ಚಾಗ್ತಿದೆ. ಪಂಜಾಬ್ ಮೂಲದ ಕೆಲ ಖಲಿಸ್ತಾನಿ ಪರ ಗ್ಯಾಂಗ್ಗಳು ಅಲ್ಲಿ ಹಣ ದೋಚೋದು, ಸುಲಿಗೆ ಮಾಡೋದು, ಕಳ್ಳ ಸಾಗಾಣೆ ಎಲ್ಲದರಲ್ಲೂ ಭಾಗಿಯಾಗಿವೆ. ಭಾರತದ ಲಿಂಕ್ ಹೊಂದಿರೋ ಕೆಲ ಶ್ರೀಮಂತ ಬಿಸಿನೆಸ್ ಮ್ಯಾನ್ಗಳನ್ನ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡಿ ಹಣ ಕೇಳ್ತಿದ್ದಾರೆ. ಸೀಕ್ರೆಟ್ ಆಗಿ ಫೋನ್ ಮಾಡಿ ಆನ್ಲೈನ್ ಹಾಗೂ ಲೋಕಲ್ ಗ್ಯಾಂಗ್ಸ್ಟರ್ಗಳ ಮೂಲಕ ಬೆದರಿಕೆ ಒಡ್ಡಿ ತಮ್ಮ ಕೆಲಸ ಮಾಡಿಸ್ತಾರೆ. ಸೊ ಅದೇ ಕೆಲಸವನ್ನ ಈ ಬಿಷ್ಣೋಯಿ ಗ್ಯಾಂಗ್ ಕೂಡ ಮಾಡ್ತಿದೆ. ಇನ್ನು ಇದನ್ನ ವಿರೋಧಿಸಿ ಯಾರಿಗೂ ಕಂಪ್ಲೇಂಟ್ ಕೊಡಕ್ಕೆ ಹೋಗಲ್ಲ. ಯಾಕಂದ್ರೆ ಈ ಗ್ಯಾಂಗ್ಗಳು ನಾಳೆ ತಮ್ಮನ್ನು ಟಾರ್ಗೆಟ್ ಮಾಡಬಹುದು ಅನ್ನೋ ಭಯ ಇದೆ. ಇದಕ್ಕೆ ಒಂದೊಳ್ಳೆ ಉದಾಹರಣೆ ಅಂದ್ರೆ, ಬಿಸಿನೆಸ್ ಮ್ಯಾನ್ ಒಬ್ರು ಬಿಷ್ಣೋಯಿ ಗ್ಯಾಂಗ್ನ ಸದಸ್ಯರಿಂದ ಬೆದರಿಕೆಗೆ ಒಳಗಾಗಿ $3 ಮಿಲಿಯನ್ ಹಣ ಕಳ್ಕೊಂಡಿದ್ರು. ಹೇಳಂಗಿಲ್ಲ ಅನುಭವಿಸಂಗಿಲ್ಲ ಅನ್ನೋ ತರ ಅವರ ಪರಿಸ್ಥಿತಿ ಇದೆ. ಅಲ್ಲದೆ ದಕ್ಷಿಣ ಏಷ್ಯಾದ ಅನೇಕ ಬಿಸಿನೆಸ್ ಮ್ಯಾನ್ಗಳು ಕೆನಡಾದಲ್ಲಿ ಇದ್ದಾರೆ. ಸೊ ಅವರನ್ನೆಲ್ಲ ಬೆದರಿಸಿ ಹಣ ಸುಲಿಗೆ ಮಾಡೋದ್ರಿಂದ ಈ ಗ್ಯಾಂಗ್ಗೆ ಬೆನಿಫಿಟ್ ಆಗ್ತಿದೆ. ಇನ್ನು ಭಾರತೀಯ ಸಮುದಾಯದವರ ನಡುವೆ ರಹಸ್ಯವಾಗಿ ಆಪರೇಟ್ ಮಾಡ್ತಿರೋ ಕೆಲವು ಗ್ಯಾಂಗ್ಗಳು ತಮ್ಮ ಹೆಸರನ್ನ ಸುಲಭವಾಗಿ ಮರೆಮಾಚ್ತಿದ್ದಾರೆ. ಯಾಕಂದ್ರೆ ಕೆನಡಾದಲ್ಲಿ ಹೆಚ್ಚಾಗಿ ಉತ್ತರ ಭಾರತದ ರಾಜ್ಯದವರು, ಅದರಲ್ಲೂ ಪಂಜಾಬಿಗಳೇ ಜಾಸ್ತಿ ಇದ್ದಾರೆ. ಇತ್ತ ಬಿಷ್ಣೋಯಿ ಗ್ಯಾಂಗ್ ಮೂಲವು ನಾರ್ತ್ ಇಂಡಿಯಾ. ಇವರೆಲ್ಲರೂ ಬಹುತೇಕ ಪಂಜಾಬ್, ಹರಿಯಾಣ ಮತ್ತು ದಿಲ್ಲಿ ಮೂಲದವರು. ಸೊ ಕೆನಡಾದ ಭಾರತೀಯ ಸಮುದಾಯದ ಜೊತೆಗೆ ಇವರು ಈಸಿಯಾಗಿ ಬ್ಲೆಂಡ್ ಆಗೋಕೆ ಸಾಧ್ಯ ಆಗಿದೆ. ಅಲ್ಲದೆ ಈ ಗ್ಯಾಂಗ್ ಬಗ್ಗೆ ಆಕರ್ಷಣೆಗೆ ಒಳಗಾಗಿರೋ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಮತ್ತು ಜನರನ್ನ ಕೂಡ ಇವರು ತಮ್ಮ ಸಹಾಯಕ್ಕೆ ಬಳಸಿಕೊಳ್ತಿದ್ದಾರೆ. ಅವರನ್ನ ದಾಳಿಕೋರರಾಗಿ ಹೈರ್ ಮಾಡ್ಕೋತಿದ್ದಾರೆ. ಇನ್ನು ಈ ಗ್ಯಾಂಗ್ ಕೆನಡಾದಲ್ಲಿ ಬೇರು ಬಿಡೋಕೆ ಮತ್ತೊಂದು ಕಾರಣ ಇದೆ. ಅದನ್ನ ಟ್ರಾನ್ಸಿಷನಲ್ ಕ್ರಿಮಿನಲ್ ಆಪರೇಷನ್ ಅಂತ ಕರೆಯಲಾಗುತ್ತೆ. ಈ ರೀತಿ ಆಪರೇಷನ್ ನಡೆಸೋದ್ರಿಂದ ಈ ಗ್ಯಾಂಗ್ಗೆ ದೊಡ್ಡ ಮಟ್ಟದ ಅಡ್ವಾಂಟೇಜ್ ಆಗ್ತಿದೆ. ಯಾಕಂದ್ರೆ ಗ್ಯಾಂಗ್ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಪೊಲೀಸರಿಗೆ ಕಷ್ಟ. ಇವರು ಬೇರೆ ಬೇರೆ ದೇಶಗಳಲ್ಲಿ ಕಾರ್ಯಾಚರಣೆ ಮಾಡ್ತಾರೆ. ಸೊ ಈ ಗ್ಯಾಂಗ್ ವಿಚಾರವಾಗಿ ಬೇರೆ ಬೇರೆ ದೇಶಗಳು ಒಟ್ಟಿಗೆ ಮಾಹಿತಿ ಹಂಚಿಕೊಂಡು ಕೆಲಸ ಮಾಡೋದು ಸುಲಭ ಇಲ್ಲ. ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಈ ಗ್ಯಾಂಗ್ಗೆ ಸೇರಿದವರನ್ನ ಹಸ್ತಾಂತರ ಮಾಡೋ ಪ್ರಕ್ರಿಯೆ ಸುಲಭ ಇಲ್ಲ. ಡಿಲೇ ಆಗತ್ತೆ.
ವಿದೇಶಗಳಲ್ಲಿರೋ ಇವರ ಅಸೆಟ್ಗಳನ್ನ ಫ್ರೀಸ್ ಮಾಡೋದು ಕಾಂಪ್ಲಿಕೇಟೆಡ್ ಇದೆ. ತನಿಖೆ ಕೂಡ ಅಷ್ಟು ಈಸಿ ಅಲ್ಲ. ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯ ಕಾನೂನು ಇದೆ. ಇನ್ನು ಅಕ್ರಮ ಮಾರ್ಗಗಳ ಮೂಲಕ ಹಣ ವರ್ಗಾವಣೆಯಾಗಿ ಅದನ್ನ ಟ್ರ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ಅಲ್ಲದೆ ಇವರು ಎನ್ಕ್ರಿಪ್ಟ್ ಮಾಡಿದ ಅಪ್ಲಿಕೇಶನ್ಗಳನ್ನ ಬಳಸ್ತಿದ್ದಾರೆ. ಇದನ್ನೆಲ್ಲ ಮಟ್ಟ ಹಾಕಬೇಕು ಅಂದ್ರೆ ಎಲ್ಲೆಲ್ಲಿ ಈ ಗ್ಯಾಂಗ್ ಕಾರ್ಯಾಚರಣೆ ಮಾಡ್ತಿದ್ಯೋ ಆಯಾ ದೇಶದ ಏಜೆನ್ಸಿಗಳು ಒಟ್ಟಾಗಿ ಕೆಲಸ ಮಾಡಬೇಕು. ಆದ್ರೆ ಅದು ಸುಲಭ ಇಲ್ಲ. ಹೀಗಾಗಿ ಇವರು ಕೆನಡಾದಂಥ ದೇಶವನ್ನೇ ಹೆಚ್ಚು ಆಯ್ಕೆ ಮಾಡ್ಕೊಳ್ತಿದ್ದಾರೆ. ಭಾರತದ ನಿಲುವೇನು? ಸ್ನೇಹಿತರೆ, ಈ ಗುಂಪಿನ ಜೊತೆಗೆ ಭಾರತಕ್ಕೆ ಸಂಬಂಧ ಇದೆ. ಭಾರತ ಸರ್ಕಾರ ಏಜೆಂಟ್ಗಳು ಇವರನ್ನ ಬಳಸಿಕೊಂಡು ಖಲಿಸ್ತಾನಿಗಳನ್ನ ಹತ್ತಿಕ್ತಿದ್ದಾರೆ ಅಂತ ಕೆನಡಾ ಸರ್ಕಾರ ಆರೋಪ ಮಾಡಿತ್ತು. ಪಾಕಿಸ್ತಾನ ಕೂಡ ಇದೇ ವಿಷಯ ಇಟ್ಕೊಂಡು ಭಾರತ ಕೂಡ ಉಗ್ರ ಪೋಷಕ ದೇಶ ಅಂತ ತುತ್ತೂರಿ ಊದಿತ್ತು. ಆದ್ರೆ ಇದನ್ನ ಭಾರತ ಕಡ್ಡಿ ತುಂಡು ಮಾಡದಂತೆ ಅಲ್ಲಗೆಳ್ದಿದೆ. ನಿಮ್ಮತ್ರ ಸಾಕ್ಷಿ ಇದ್ರೆ ಕೊಡಿ ಅಂತ ಕೇಳಿದೆ. ಅಲ್ಲದೆ ಈ ಗ್ಯಾಂಗ್ಗಳು ಭಾರತಕ್ಕೂ ಅಪಾಯಕಾರಿ ಅಂತ ಭಾರತ ಸರ್ಕಾರ ಕೆನಡಾಗೆ ಮನವರಿಕೆ ಮಾಡಿಕೊಟ್ಟಿದೆ. ಆದ್ರೆ ಈ ವಿಷಯದಲ್ಲಿ ಕೆನಡಾ ಮತ್ತು ಭಾರತದ ನಡುವೆ ಇನ್ನೂ ನಂಬಿಕೆ ಮೂಡಿಲ್ಲ. ಕೆನಡಾ ನಿಜ್ಜರ್ ಹತ್ಯೆ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪದೇ ಪದೇ ಅದೇ ರಾಗ ಹಾಡ್ತಿದೆ. ಆದ್ರೆ ಅದನ್ನ ಒಪ್ಕೊಳ್ಳೋಕೆ ಭಾರತ ತಯಾರಿಲ್ಲ. ಜಸ್ಟಿನ್ ಟ್ರುಡೋ ಕೆನಡಾದ ಪ್ರಧಾನಿಯಾಗಿದ್ದಾಗ್ಲಂತೂ ಆತ ನೇರವಾಗಿ ಭಾರತವನ್ನ ದೂಷಣೆ ಮಾಡ್ತಿದ್ರು. ಆದ್ರೆ ಭಾರತ ಅಷ್ಟೇ ಕಟುವಾಗಿ ಆತನಿಗೆ ತಿರುಗೇಟು ಕೊಡ್ತಿತ್ತು. ಆದ್ರೆ ಕಾರ್ನಿ ಅವರು ಕೆನಡಾದ ಪ್ರಧಾನಿಯಾದ್ಮೇಲೆ ಭಾರತ ಕೆನಡಾ ಸಂಬಂಧ ಸ್ವಲ್ಪ ಶಾಂತವಾಗಿದೆ. ಈ ಎಲ್ಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲ ದಿನಗಳ ಹಿಂದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ದೆಹಲಿಯಲ್ಲಿ ಕೆನಡಾದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ್ತಿ ನತಾಲಿ ಡ್ರಾಯಿನ್ ಅವರನ್ನ ಭೇಟಿಯಾಗಿದ್ರು. ಎರಡೂ ದೇಶಗಳ ಭದ್ರತಾ ಸಹಕಾರವನ್ನ ಬಲಪಡಿಸುವ ಕುರಿತು ಚರ್ಚೆ ಮಾಡಿದ್ರು. ಇಂಟೆಲಿಜೆನ್ಸ್ ಶೇರಿಂಗ್ ಸೇರಿ ಸಾಕಷ್ಟು ವಿಷಯಗಳಲ್ಲಿ ಸಹಕಾರ ಅಗತ್ಯ ಅಂತ ಇಬ್ರು ಹೇಳಿದ್ರು. ಭವಿಷ್ಯದಲ್ಲಿ ಕೆನಡಾ ಭಾರತ ಈ ಗ್ಯಾಂಗ್ಸ್ಟರ್ಗಳ ವಿರುದ್ಧ ಒಟ್ಟಿಗೆ ಕಾರ್ಯಾಚರಣೆ ಮಾಡಬೇಕು ಅಂತಲೂ ಪುನರುಚ್ಚಾರ ಮಾಡಿದ್ರು. ಅದರ ಮಧ್ಯೆಯೇ ಈಗ ಮತ್ತೆ ಬಿಷ್ಣೋಯ್ ಗ್ಯಾಂಗ್ಗಳ ದಾಳಿಗಳು ಶುರುವಾಗಿದೆ. ಇದು ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತೆ, ಕೆನಡಾ ಈ ವಿಷಯದಲ್ಲಿ ಏನ್ ಮಾಡುತ್ತೆ ಅನ್ನೋ ಕುತೂಹಲ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಕೆನಡಾದಲ್ಲಿ ಹಬ್ತಿರೋ ಬಿಷ್ಣೋಯ್ ಗ್ಯಾಂಗ್ನ ಬೇರುಗಳ ಕುರಿತಾದ ಮಾಹಿತಿ. ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ, ನಮ್ಮ ಈ ಪ್ರಯತ್ನ ನಿಮಗೆ ವ್ಯಾಲ್ಯೂಯಬಲ್ ಅನ್ಸಿದ್ರೆ ಈ ಕೂಡ್ಲೆ ಕೆಳಗೆ ಕಾಣ್ತಿರೋ ಜಾಯಿನ್ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ. ದಿನಕ್ಕೆ ₹1ಗಿಂತ ಕಮ್ಮಿ ಪ್ಲಾನ್ನಲ್ಲಿ ನಮ್ಮ ವಿಶೇಷ ಸದಸ್ಯರಾಗಿ. ಅಂಥ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಮೆಂಬರ್ಸ್ ಓನ್ಲಿ ಕಂಟೆಂಟ್ಗಳು ಸೇರಿ ಸಾಕಷ್ಟು ಸೌಲಭ್ಯ ನೀಡ್ತಿದ್ದೇವೆ. ಸಾಧ್ಯವಾದವರು ಇದನ್ನ ಪರಿಗಣಿಸಿ ಅಂತ ಹೇಳ್ತಾ ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.